I heartily welcome you all again for the biological class. In my last hour of teaching, we learnt about the kingdom Monera. In that, we learnt about what are archaebacteria, what are eubacteria, and the mycoplasma. In this particular class, we are going to learn about the kingdom Protista and what are the organisms which are present in the kingdom Protista and their the characteristics. ನಾನು ಮತ್ತೊಮ್ಮೆ ನಿಮ್ಮನ್ನು ಜೀವಶಾಸ್ತ್ರ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನ್ನ ನಿನ್ನೆಯ ತರಗತಿಯೊಳಗೆ ನಾವು ಸಾಮ್ರಾಜ್ಯ ಮೊನೇರಾದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅಲ್ಲಿ ನಾವು ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈ ಬ್ಯಾಕ್ಟೀರಿಯಾದೊಳಗೆ ಆರ್ಕಿಬ್ಯಾಕ್ಟೀರಿಯಾ ಅಂದರೇನು, ಅವುಗಳ ಗುಣಲಕ್ಷಣಗಳು ಯಾವ ರೀತಿ ಇರ್ತಾವ, ಯು ಬ್ಯಾಕ್ಟೀರಿಯಾಗಳು ಅಂದರೇನು, ಅವುಗಳ ಗುಣಲಕ್ಷಣಗಳು ಯಾವ ಇರ್ತಿರ್ತ, ಮತ್ತು ಏನು ಮಾಡಿದ್ವಿ ನಾವು ಆರ್ಕಿ ಮತ್ತು ಯು ಬ್ಯಾಕ್ಟೀರಿಯಾ ನಡುವಿರುವಂಥ ವ್ಯತ್ಯಾಸಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಮತ್ತು ಮೈಕೋಪ್ಲಾಸ್ಮಾ ಮತ್ತು ಬ್ಯಾಕ್ಟೀರಿಯಾಗಳನ್ನು ಅವುಗಳ ಆಕಾರದ ಮೇಲೆ ಅವುಗಳ ಆಕಾರದ ಮೇಲೆ ಯಾವ ರೀತಿ ವರ್ಗೀಕರಣ ಮಾಡ್ತಾರೆ ಅನ್ನೋದನ್ನು ನಾವು ಕಲ್ತೀವಿ. ಇವತ್ತಿನ ದಿವಸ ನಾವು ಸಾಮ್ರಾಜ್ಯ ಪ್ರೊಟಿಸ್ಟಾದ ಬಗ್ಗೆ ಅಧ್ಯಯನ ಮಾಡೋಣ. ಇಲ್ಲಿರುವಂಥ ಸಾಮ್ರಾಜ್ಯ ಪ್ರೊಟಿಸ್ಟಾದ ಒಳಗೆ ಇರುವಂತಹ ಅಥವಾ ಸಾಮ್ರಾಜ್ಯ ಪ್ರೊಟಿಸ್ಟಾಕ್ಕೆ ಸೇರಿದಂತಹ ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋಣ, ಅವುಗಳ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡೋಣ. ಹಿಯರ್ ವಿ ಸ್ಟಾರ್ಟ್. Kingdom Protista. The Protista means in Greek, the Protistos means first of all. ಅಂದರೆ ಪ್ರೊಟಿಸ್ಟೋಸ್ ಅಂದರೆ ಎಲ್ಲಕ್ಕಿಂತ ಪ್ರಥಮ, ಪ್ರಾಥಮಿಕ ಅಂತ ಕರೀತಾರೆ, ಎಲ್ಲಕ್ಕಿಂತ ಮೊದಲು ಅನ್ನುವಂಥ ಅರ್ಥ ಬರ್ತದೆ. ಸೊ ದ ಕಿಂಗ್ಡಮ್ ಪ್ರೊಟಿಸ್ಟಾ ಇಟ್ ಇನ್ಕ್ಲೂಡೆಡ್ all unicellular eukaryotic organisms. Means this included the primitive alga, primitive fungi, primitive plant, that is alga means nothing but the plant, and primitive protozoans. So that the protista is the connecting link between all three kingdoms, that is kingdom fungi, kingdom plant and kingdom animalia. ನೋಡ್ರಿ, ಇಲ್ಲಿ ಪ್ರೊಟಿಸ್ಟಾದೊಳಗೆ, ಸಾಮ್ರಾಜ್ಯ ಪ್ರೊಟಿಸ್ಟಾದೊಳಗೆ ನಾವೇನು ನೋಡ್ತೀವಿ ಅಂದರೆ ಎಲ್ಲ ರೀತಿಯ ಏಕಕೋಶೀಯ ಯೂಕ್ಯಾರಿಯೋಟ್ಗಳನ್ನು ಸೇರಿಸಲಾಗಿದೆ. ಹಾಗಂದರೆ ಈ ಯೂಕ್ಯಾರಿಯೋಟ್ಗಳಲ್ಲಿ ಅಂದರೆ ಎಲ್ಲ ಜೀವಿಗಳ ಅಂದರೆ ಸಾಮ್ರಾಜ್ಯ ಫಂಜೆ ಶಿಲೀಂಧ್ರಗಳು, ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯದ ಒಳಗೆ ಇರುವಂತಹ ಎಲ್ಲ ಪ್ರಾಥಮಿಕ ಜೀವಿಗಳನ್ನು ಇಲ್ಲಿ ಈ ಸಾಮ್ರಾಜ್ಯದೊಳಗೆ ಸೇರಿಸಲಾಗಿದೆ. ಆದ ಕಾರಣ ಇದು ಎಲ್ಲ ಮೂರು ಸಾಮ್ರಾಜ್ಯಗಳಿಗೆ ಒಂದು ಕೊಂಡಿಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ. ನೋಡಿರಿ, ಇದರೊಳಗೆ ಅಲ್ಗಿನೂ ಅವ ಅಂದರೆ ಶೈವಲುಗಳು ಅವ, ಇದರೊಳಗೆ ಶಿಲೀಂಧ್ರಗಳು ಅವ, ಇದರೊಳಗೆ ಪ್ರಾಣಿಗಳು, ಪ್ರಾಥಮಿಕ ಹಂತದ ಪ್ರಾಣಿಗಳು ಸಮೇತ ಅಂದರೆ ಏಕಕೋಶೀಯ ಪ್ರಾಣಿಗಳು, ಏಕಕೋಶೀಯ ಶೈವಲಗಳು, ಏಕಕೋಶೀಯ ಶಿಲೀಂಧ್ರಗಳನ್ನು ಇದು ಒಳಗೊಂಡದ. ಸೊ ದ ಕಿಂಗ್ಡಮ್ ಪ್ರೊಟಿಸ್ಟಾ ಆಸ್ the protistans are eukaryotes. So they are having well defined nucleus and all other cell organelles Some of the protistans having the flagella and cilia for their locomotion. They reproduce both by means of sexual and asexual. Asexual reproduction is occurred by cell fusion, whereas the sexual reproduction in protistans are occur by the formation of the zygote. ನೋಡ್ರಿ, ಸಾಮ್ರಾಜ್ಯ ಪ್ರೊಟಿಸ್ಟಾ ಎಲ್ಲ ರೀತಿಯ ಏಕಕೋಶೀಯ ಯೂಕ್ಯಾರಿಯೋಟ್ಸ್ಗಳನ್ನು ಅಂದರೆ ಯಾವ ಜೀವಿಗಳಲ್ಲಿ ಉನ್ನತ ಶ್ರೇಣಿಯ ಕೋಶ ಕೇಂದ್ರವನ್ನು ಹೊಂದಿರ್ತಾವಲ್ಲ ಅವುಗಳಿಗೆ ನಾವು ಯೂಕ್ಯಾರಿಯೋಟ್ಸ್ಗಳು ಅಂತ ಕರಿತೀವಿ. ಸೊ ಎಲ್ಲ ಏಕಕೋಶೀಯ ಯೂಕ್ಯಾರಿಯೋಟ್ಗಳನ್ನು ಹೊಂದಿರುವುದರಿಂದ ಅದರ ಕೋಶ ಕೇಂದ್ರ ಚೆನ್ನಾಗಿರ್ತದೆ ಮತ್ತು ಎಲ್ಲ ಜೀವಕೋಶದ ಒಳಗೆ ಇರುವಂತಹ ಆರ್ಗ್ಯಾನಲ್ಸ್ಗಳನ್ನು ಹೊಂದಿರ್ತವೆ. ಮತ್ತು ಕೆಲವೊಂದು ಪ್ರೋಟಿಸ್ಟನ್ಸ್ಗಳು, ಸಮ್ ಪ್ರೋಟಿಸ್ಟನ್ಸ್ ಅಂತ ಕರಿತೀವಿ, ಕೆಲವೊಂದು ಪ್ರೋಟಿಸ್ಟನ್ಸ್ಗಳು ಫ್ಲೆಜಿಲ್ಲಾವನ್ನು ಹೊಂದಿರ್ತವೆ. ಫ್ಲೆಜಿಲ್ಲಾ ಇಸ್ ಅ ವಿಪ್ ಲೈಕ್ ಸ್ಟ್ರಕ್ಚರ್ ಹೆಲ್ಪ್ಫುಲ್ ಇನ್ ಲೊಕೊಮೋಷನ್. ಅಂದರೆ ಇದು ಒಂದು ಬಾರ್ಕೋಲ್ ಆಕೃತಿಯಲ್ಲಿರುವಂಥ ಚಲನಾಂಗ. ಫ್ಲೆಜಿಲ್ಲಾ ಏನು ಬಾರ್ಕೋಲಿನ ಆಕೃತಿಯಲ್ಲಿರುವಂಥ ಚಲನಾಂಗವನ್ನು ನಾವು ಕರಿತೀವಿ ಫ್ಲೆಜಿಲ್ಲಾ ಅಂತ ಕರಿತೀವಿ. ಹೀಗೆ ಕೆಲವೊಂದು ಪ್ರೊಟಿಸ್ಟನ್ಸ್ಗಳು ಈ ಫ್ಲೆಜಿಲ್ಲಾವನ್ನು ಹೊಂದಿರ್ತವೆ. ಅದರೊಂದಿಗೆ
some are having the cilia. They are minute hair-like structures. ಚಿಕ್ಕದಾದಂಥ ಕೂದಲಿನ ಆಕೃತಿಯಲ್ಲಿರುವಂಥ ಚಲನಾಂಗಗಳನ್ನು ನಾವೇನು ಕರಿತೀವಿ, ಸಿಲಿಯಾ ಅಂತ ಕರಿತೀವಿ. ಈ ರೀತಿಯ ಎರಡು ಪ್ರಕಾರದ ಚಲನಾಂಗಗಳನ್ನು ಏನು ಮಾಡ್ತಾವಂದ್ರೆ ಈ ಪ್ರೊಟಿಸ್ಟನ್ಸ್ಗಳು ಹೊಂದಿರ್ತವೆ ಅಂತ ಹೇಳ್ತಾರೆ. ಮತ್ತು ಸಂತಾನೋತ್ಪತ್ತಿ, ಇಲ್ಲಿ ಪ್ರೊಟಿಸ್ಟಗಳು ಏನು ಮಾಡ್ತಾವಂದ್ರೆ ಎರಡು ಬಗೆಯ ಸಂತಾನೋತ್ಪತ್ತಿಗಳನ್ನು ಮಾಡ್ತಾವೆ. ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿ ಪ್ರೊಟಿಸ್ಟಗಳಲ್ಲಿ ಯಾವ ರೀತಿ ಆಗ್ತದೆ ಅಂದರೆ ಜೀವಕೋಶಗಳ ಸಮ್ಮಿಳನದಿಂದ ಆಗ್ತದೆ. ಜೀವಕೋಶಗಳ ಸಮ್ಮಿಳನಕ್ಕೆ ನಾವು ಇಂಗ್ಲೀಷ್ನಲ್ಲಿ ಏನು ಕರಿತೀವಿ, ಸೆಲ್ ಫ್ಯೂಷನ್ ಅಂತ ಕರಿತೀವಿ. ಸೆಲ್ ಫ್ಯೂಷನ್ ಆಗಿ ಅಲ್ಲೇನಾಗ್ತದೆ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತದೆ. ಹಾಗೆ ಲೈಂಗಿಕ ಸಂತಾನೋತ್ಪತ್ತಿ ಏನಾಗ್ತದೆ, ಋಣ್ಮುಖ ಅಂದ್ರೇನು, ಜೈಗೋಟ್ ಫಾರ್ಮೇಷನ್ ಆಗೋದ್ರಿಂದ ಆಗ್ತದೆ ಅಂಥೇಳಿ ಹೇಳ್ತಾರೆ ಆಯಿತಾ. ಸೊ ದ್ಯಾಟ್ ದ ಪ್ರೊಟಿಸ್ಟನ್ಸ್ ಇನ್ಕ್ಲೂಡೆಡ್ or it is grouped into three major groups. It is categorized into three major groups. Those are the photosynthetic protist, consumer deconsumer protist and protozoan protist. The photosynthetic protist included unicellular colonial photosynthetic organisms. They are commonly called as protestant algae. Whereas the consumer deconsumer protist included the saprophytic protist. They are having the plasmodium or pseudoplasmodium. Hence they are called as the slime molds. Whereas the protozoan protist included the protozoans, the primitive animals. ನೋಡ್ರಿ, ಈ ಕಿಂಗ್ಡಮ್ ಸಾಮ್ರಾಜ್ಯ ಪ್ರತಿಷ್ಠವನ್ನು ಮೂರು ಗುಂಪುಗಳಾಗಿ ವರ್ಗೀಕರಣ ಮಾಡಿದ್ದಾರೆ. ಯಾವಪ್ಪ ಅಂದರೆ ಫೋಟೋಸಿಂಥೆಟಿಕ್ ಪ್ರೊಟಿಸ್ಟ್ ಅಂದರೆ ದ್ಯುತಿಸಂಶ್ಲೇಷಣೆ ಮಾಡುವಂತಹ ಪ್ರೊಟಿಸ್ಟನ್ಸ್ಗಳು, ಕನ್ಸ್ಯೂಮರ್ ಡಿಕನ್ಸ್ಯೂಮರ್ ಪ್ರೊಟಿಸ್ಟ್ ಅಂದರೆ ಕೊಳೆತಿನಿಗಳು ಅಂತ ಕರಿತೀವಿ. ಕೊಳೆಸುವಂತಹ ಪ್ರೊಟಿಸ್ಟನ್ಸ್ಗಳು, ಕೊಳೆತಿನಿ ಇರುವಂಥ ಪ್ರೊಟಿಸ್ಟನ್ಸ್ಗಳು, ಮತ್ತು ಪ್ರೋಟೋಜೋವನ್ಸ್ ಅಂತ ಕರಿತೀವಿ. ಪ್ರೋಟೋಜೋವನ್ಸ್ ಅಂದರೆ ಪ್ರೋಟೋ ಮೀನ್ಸ್ ಪ್ರಿಮಿಟಿವ್, ಝೋವಾ ಮೀನ್ಸ್ ಎನಿಮಲ್, ಪ್ರಾಥಮಿಕ ಹಂತದ ಪ್ರಾಣಿಗಳನ್ನು ಹೊಂದಿದಂತಹ ಪ್ರೊಟಿಸ್ಟೆಂಟ್ಗಳು ಅಂತ ಕರೀತಾರೆ. ನೋಡಿರಿ, ಫೋಟೋಸಿಂಥೆಟಿಕ್ ಪ್ರೊಟಿಸ್ಟಲ್ಲಿ ಏಕಕೋಶೀಯ ಮತ್ತು ಅವು ಹೆಂಗಿರ್ತಾವೆ ಅಂದರೆ ಕಾಲೋನಿಗಳಲ್ಲಿ ಅಂದರೆ ಗುಂಪುಗಳಲ್ಲಿ ವಾಸವಾಗುವಂಥ ಏಕಕೋಶೀಯ ಜೀವಿಗಳಿರ್ತವೆ. ಮತ್ತು ಅವು ದ್ಯುತಿಸಂಶ್ಲೇಷಣೆ ಕ್ರಿಯೆ ಮುಖಾಂತರ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೋತಾವೆ. ನೋಡಿರಿ, ಏನಿರ್ತದೆ ಫೋಟೋಸಿಂಥೆಟಿಕ್ ಪ್ರೊಟಿಸ್ಟ್ಗಳಲ್ಲಿ ಏನಿರ್ತಾವೆ ಅಂದರೆ ಏಕಕೋಶಿ ಅಂದರೆ ಸಮೂಹದಲ್ಲಿ ಇರುವಂತಹ, ಸಾಮೂಹಿಕ ಅಥವಾ ಸಮೂಹದಲ್ಲಿ ಗುಂಪುಗಳಲ್ಲಿ ಇರುವಂತಹ ಏಕಕೋಶೀಯ ಜೀವಿಗಳನ್ನು ಅದು ಹೊಂದಿರ್ತದೆ. ಮತ್ತು ಅವು ದ್ಯುತಿಸಂಶ್ಲೇಷಣೆ ಕ್ರಿಯೆ ಮುಖಾಂತರ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೋತಾವೆ. ಅದಕ್ಕೆ ಅವಕ್ಕೆ ಏನು ಕರ್ತಾರೆ, ಪ್ರೊಟಿಸ್ಟೆಂಟ್ ಅಲ್ಗಾ ಅಂತ ಕರಿತಾರೆ. ಅಂದರೆ ಶೈವಲಗಳನ್ನು, ಪ್ರಾಥಮಿಕ ಹಂತದ ಶೈವಲಗಳನ್ನು ಅದು ಹೊಂದಿರ್ತದೆ. ಕನ್ಸ್ಯೂಮರ್ ಡಿಕನ್ಸ್ಯೂಮರ್ ಪ್ರೊಟಿಸ್ಟ್ಗಳಲ್ಲಿ ಏನಿರ್ತವೆ ಅಂದರೆ ಸ್ಯಾಪ್ರೋಫೈಟಿಕ್ ಪ್ರೊಟಿಸ್ಟ್ ಅಂತ, ಅಂದರೆ ಕೊಳೆತಿನಿಗಳು ಅಂತ ಕರಿತೀವಿ ನಾವು. ಸ್ಯಾಪ್ರೋಫೈಟ್ಸ್ ಅಂದರೆ ಪರಾವಲಂಬಿಗಳು. ಯಾವ ಪರಾವಲಂಬಿಗಳು ಕೊಳೆಯುತ್ತಿರುವ ವಸ್ತುಗಳ ಮೇಲೆ ಜೀವಿಸ್ತಾವಲ್ಲ ಅವಕ್ಕೆ ನಾವೇನು ಕರಿತೀವಿ, ಸ್ಯಾಪ್ರೋಫೈಟ್ಸ್ಗಳು ಅಂತ ಕರಿತೀವಿ. ಹಾಗೆ ಈ ಸ್ಯಾಪ್ರೋಫೈಟ್ಸ್ಗಳು ಏನು ಮಾಡ್ತಾವೆ ಅಂದರೆ ಪ್ಲಾಸ್ಮೋಡಿಯಮನ್ನು ಹೊಂದಿರ್ತಾವೆ ಅಥವಾ ಸಿಡೋಪ್ಲಾಸ್ಮೋಡಿಯಮನ್ನು ಹೊಂದಿರ್ತಾವೆ. ಹಾಗಾದರೆ ಪ್ಲಾಸ್ಮೋಡಿಯಂ ನೋಡಿರಿ, ಪ್ಲಾಸ್ಮಾ ಅಂದರೆ ಕೋಶದ್ರವ್ಯ, ಒಯಿಡಿಯಮ್ ಟು ಫಾರ್ಮ್ ಅಂದರೆ ತೆವಳುವ ಆಕಾರದಲ್ಲಿರುವಂತಹ ಒಂದು ಗುಂಪು ಅಥವಾ ಒಂದು ಆಕಾರ ವ್ಯವಸ್ಥೆ. ದ್ರವದ ರೂಪದಲ್ಲಿ ಅಥವಾ ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ, ದ್ರವದ ರೂಪದಲ್ಲಿ ಇರುವಂಥ ಗುಂಪಿನಲ್ಲಿರುವಂತಹ ಒಂದು ಆಕಾರ ವ್ಯವಸ್ಥೆಯನ್ನು ನಾವೇನು ಕರಿತೀವಿ, ಪ್ಲಾಸ್ಮೋಡಿಯಮ್ ಅಂತ ಕರಿತೀವಿ. ಸೊ ಅವುಗಳಿಗೆ ನಾವೇನುತ್ತೀವಿ, ಸ್ಲೈಮ್ ಮೋಲ್ಡ್ಸ್ಗಳು ಅಂತ ಕರಿತೀವಿ. ಸ್ಲೈಮ್ ಅಂದರೆ ಲೋಳೆ, ಮೋಲ್ಡ್ ಅಂದರೆ ಸಿಲಿಂದ್ರ, ಲೋಳೆ ಆಕಾರದ ಸಿಲಿಂದ್ರಗಳು. ನೋಡಿರಿ, ನೀವು ಲೋಳೆ ಆಕಾರದ ಸಿಲಿಂದ್ರಗಳು ಅಂದಾಗ ನಿಮಗೆ ಪ್ಲಾಸ್ಮೋಡಿಯಮ್ಗಳ ಬಗ್ಗೆ ಜ್ಞಾನ ಬರ್ತದೆ. ಪ್ಲಾಸ್ಮೋಡಿಯಂ ಅಂತಂದರೆ ಈ ಲೋಳೆ ಆಕಾರದ ಸಿಲಿಂದ್ರಗಳಲ್ಲಿರುವಂತಹ ಒಂದು ಆಕಾರ ವ್ಯವಸ್ಥೆ. ಹೌದಾ, ಅದಕ್ಕೆ ನಾವು ಪ್ಲಾಸ್ಮೋಡಿಯಂ ಅಂತ ಕರಿತೀವಿ. ಈ ಪ್ಲಾಸ್ಮೋಡಿಯಂ ಏನು ಮಾಡ್ತದೆ, ತೆವಳುತ್ತದೆ. ಯಾಕಂದರೆ ಅದಕ್ಕೆ ಹೊರಗಡೆ ಟ್ರಾನ್ಸ್ಪರೆಂಟ್ ಇರ್ತದೆ, ಅಂದರೆ ಪಾರದರ್ಶಕವಾಗಿರ್ತದೆ. ಅದು ತೆವಳಿಕೊಂಡು ಏನು ಮಾಡ್ತದೆ, ಆಹಾರವನ್ನು ತಿಂತದೆ. ಹೀಗೆ ಅದಕ್ಕೆ ಏನು ಕರಿತೀವಿ, ಸ್ಲೈಮ್ ಮೋಲ್ಡ್ಸ್, ಲೋಳೆ ಆಕಾರದ ಸಿಲಿಂದ್ರಗಳು ಅಂತ ಕರೀತಾರೆ. ಇನ್ನು ಪ್ರೋಟೋಜೋನ್ಸ್ಗಳ ಬಗ್ಗೆ ಹೇಳಬೇಕಾದ್ರೆ ಇವು ಪ್ರಾಥಮಿಕ ಹೇಳಿದ ನಾನು. ಪ್ರೋಟೋ ಮೀನ್ಸ್ ಪ್ರಿಮಿಟಿವ್ ಅಂದರೆ ಪ್ರಾಥಮಿಕ, ಝೋವಾ ಮೀನ್ಸ್ ಎನಿಮಲ್ ಅಂದರೆ
ಪ್ರಾಣಿಗಳು ಇಲ್ಲಿ ಪ್ರಾಥಮಿಕ ಹಂತದ ಪ್ರಾಣಿಗಳನ್ನು ಹೊಂದಿರ್ತವೆ. ಇದನ್ನು ಪ್ರೋಟೋಜೋವನ್ಸ್ಗಳನ್ನು ಮೊದಲಿಗೆ ಪ್ರಾಣಿ ಸಾಮ್ರಾಜ್ಯದಲ್ಲಿ ಸೇರಿಸಲಾಗಿತ್ತು. ತದನಂತರದಲ್ಲಿ ಏನು ಮಾಡ್ತಾರೆ ಅಂದರೆ ಇದನ್ನು ಪ್ರೊಟಿಸ್ಟ ಸಾಮ್ರಾಜ್ಯ ಪ್ರೊಟಿಸ್ಟದಲ್ಲಿ ಸೇರಿಸಲಾಗಿದೆ. ಆದ ಕಾರಣ ನೋಡ್ರಿ, ಅದಕ್ಕೆ ದ ಪ್ರೊಟಿಸ್ಟನ್ಸ್ ದ ಕಿಂಗ್ಡಮ್ ಪ್ರೊಟಿಸ್ಟ ಈಸ್ ನಾಟ್ ಹ್ಯಾವಿಂಗ್ ಅ ಡಿಫ್ರೆಂಟ್ ಬೌಂಡ್ರೀಸ್, ಈಸ್ ನಾಟ್ ಹ್ಯಾವಿಂಗ್ ದ ಸ್ಪೆಸಿಫಿಕ್ ಬೌಂಡ್ರೀಸ್ ಅಂತಾರೆ. ಅಂದರೆ ಪ್ರೊಟಿಸ್ಟ ಸಾಮ್ರಾಜ್ಯದ ಪ್ರೊಟಿಸ್ಟಿಗೆ ಒಂದು ಸರಿಯಾದ ಚೌಕಟ್ಟಿಲ್ಲ. ಯಾಕೆ ಚೌಕಟ್ಟಿಲ್ಲ ಅಂತಂದರೆ ಇಲ್ಲಿ ಫೋಟೋಸಿಂಥೆಟಿಕ್ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುವಂಥ ಸಸ್ಯಗಳು ಅವ, ಕೊಳತಿನಿಗಳು ಅವ ಮತ್ತು ಪ್ರಾಣಿಗಳು ಅವ. ಈ ರೀತಿಯ ಎಲ್ಲ ಬಗೆಯ ಏಕಕೋಶೀಯ ಜೀವಿಗಳು ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಅವ. ಇನ್ನು ನಾವು ಫೋಟೋಸಿಂಥೆಟಿಕ್ ಪ್ರೊಟಿಸ್ಟಗಳ ಬಗ್ಗೆ ಅಧ್ಯಯನ ಮಾಡೋಣ. ದ ಫೋಟೋಸಿಂಥೆಟಿಕ್ ಪ್ರೊಟಿಸ್ಟ್ ಆರ್ ಇನ್ಕ್ಲೂಡೆಡ್ 3 groups: Chrysophytes, Dinoflagellates and Euclinoids. The chryso in Greek, the chrysos means gold, phyta means group of plants, so that the Chrysophytes are commonly called as golden algae. It includes the diatoms and golden algae. They are the microscopic and they float in a large number on the water surface of the fresh water and the marine water along with the water current, and they are photosynthetic one. The cell wall of the diatoms is silicified, means the cell wall of the diatoms is made up of silica, and the diatoms are having 2 wall, one smaller wall and other one is a larger wall. The larger wall is called as hypotheca, whereas smaller wall is called as epitheca, so that they combine the form like soap box. They look like a soap box. And one more thing, these diatoms, the diatom skeleton do not decay because the diatom cell wall is made up of silica. So when they die, they settle down at the bottom of the water bodies and they pile up, means they heap up. The form, the structure is called as diatomaceous earth. So diatomaceous earth from which you can extract the petroleum. The diatomaceous earth or the diatoms are having certain are useful to the human beings. Why? Because these diatoms are the great producers of the ocean. Already I mentioned that the golden algae or the diatoms are photosynthetic in nature. So they consume the carbon dioxide in the environment and releases the oxygen. So that 50% of photosynthesis that occur in the oceanic habitat. So 50% of carbon dioxide in the environment is consumed by the oceanic alga. So that the diatoms are the major producers of the ocean, and this diatomaceous earth having the minute thin pores. So the reason, and they are chemically inert, the reason these diatomaceous earth used in the several industries for the filtration of the oils and the syrups, and the diatomaceous or diatomite earth is used for the polishing of the metals and other toothpaste and other things. And the diatomaceous earth is also used in the paints. So this enhances the visibility of the paints. It enhances the visibility of the paints ಅಂತ ಹೇಳ್ತೀವಿ. ನೋಡಿರಿ, ಮೊದಲಿಗೆ ನಾವು ಕ್ರೈಸೋಫೈಟಾಗಳ ಬಗ್ಗೆ ಅಧ್ಯಯನ ಮಾಡೋಣ. ಕ್ರೈಸೋಸ್ ಅಂದರೆ ಗೋಲ್ಡ್, ಸ್ವರ್ಣ, ಬಂಗಾರ ಅಂತ ಕರಿತೀವಿ. ಫೈಟ್ ಅಂತಂದರೆ ಗ್ರೂಪ್ ಆಫ್ ಪ್ಲಾಂಟ್ ಅಂದರೆ ಸಸ್ಯಗಳು ಅಂತ ಕರಿತೀವಿ. ಅದಕ್ಕೆ ಕ್ರೈಸೋಫೈಟ್ಸ ಅಂತಂದರೆ ಸ್ವರ್ಣ ಸಸ್ಯಗಳು ಅಥವಾ ಸ್ವರ್ಣ ಶೈವಲಗಳು ಅಂತ ಕರಿತೀವಿ. ನಾವು ಬಂಗಾರದ ಬಣ್ಣದಲ್ಲಿರುವಂಥ ಶೈಲಬಲಗಳಿಗೆ ನಾವು ಸ್ವರ್ಣ ಶೈವಲಗಳು ಅಂತ ಕರಿತೀವಿ. ನೋಡಿರಿ, ಇದು ಕ್ರೈಸೋಫೈಟ್ಸ್ಗಳು ಏನನ್ನು ಹೊಂದಿರ್ತಾವೆ ಅಂತಂದರೆ ಇದರೊಳಗೆ ಡೈ ಐಟಮ್ಸ್ಗಳು ಮತ್ತು ಗೋಲ್ಡನ್ ಅಲ್ಗಿಗಳನ್ನು ಇದು ಹೊಂದಿರ್ತದೆ.
ಇವು ಅತ್ಯಂತ ಸೂಕ್ಷ್ಮವಾದಂಥ ಜೀವಿಗಳವ ಮತ್ತು ಇವು ಸಿಹಿ ನೀರು ಮತ್ತು ಸಮುದ್ರ ನೀರಿನಲ್ಲಿ ವಾಸವಾಗ್ತವೆ. ಇವು ಬಹಳಷ್ಟು ಸಂಖ್ಯೆಯಲ್ಲಿ ಸಮುದ್ರ ಮತ್ತು ಸಿಹಿ ನೀರಿನ ಏನು ಮೇಲ್ಪದರ ಇರ್ತದಲ್ಲ, ನೀರಿನ ಮೇಲೆ ಏನು ಮಾಡ್ತಾವೆ ಅಂದರೆ ಚಲನೆ ಮಾಡ್ತವೆ. ಹೇಗೆ ಚಲನೆ ಮಾಡ್ತವೆ ಅಂತಂದರೆ ನೀರಿನ ಅಲೆಗಳ ಮುಖಾಂತರ ಇವು ಚಲನೆ ಮಾಡ್ತವೆ. ಹೌದಾ, ಅದಕ್ಕೆ ಅವಕ್ಕೆ ಏನು ಕರಿತೀವಿ ನಾವು ಪ್ಲ್ಯಾಂಕ್ಟಾನ್ಸ್ಗಳು ಅಂತ ಕರಿತೀವಿ. ನೀರಿನ ಅಲೆಗಳ ಮುಖಾಂತರ ಚಲನೆ ಮಾಡೋದಕ್ಕೆ ನಾವೇನು ಕರಿತೀವಿ ಪ್ಲ್ಯಾಂಕ್ಟಾನ್ಸ್ಗಳು ಅಂತ ಕರಿತೀವಿ. ನೋಡಿರಿ, ಇದು ಭಯಂಕರ ಸಂಖ್ಯೆಯಲ್ಲಿ ಎಲ್ಲಿರ್ತವೆ ನೀರಿನ ಮೇಲ್ಗಡೆ ಚಲನೆಯನ್ನು ಮಾಡ್ತವೆ. ಈ ಡಯಟಮ್ಸ್ಗಳಲ್ಲಿ ಏನಿರ್ತವೆ ಅಂತಂದರೆ ಇದರ ಕೋಶಗೋಡೆ ಇರ್ತದಲ್ಲ, ಈ ಕೋಶಗೋಡೆಯಲ್ಲಿ ಸಿಲಿಕಾ ಇರ್ತದೆ. ಅದಕ್ಕೆ ಮರುಳುಕ ಅಂತ ಕನ್ನಡದಲ್ಲಿ ಕರಿತಾರೆ. ಅಂದರೆ ಮರುಳು ಇರ್ತದಲ್ಲ, ಉಸುಕ್ ಅಂತ ಕರಿತೀರಿ. ಉಸುಕ್ನಲ್ಲಿ ಏನು ಮಿಂಚ್ತದಲ್ಲ, ಆ ಮಿಂಚುವ ಭಾಗ ಏನಿರ್ತದೆ ಸಿಲಿಕಾ ಆಗಿರ್ತದೆ. ಸೊ ಅದಕ್ಕೆ ಕನ್ನಡದೊಳಗೆ ಮರಳುಕ ಅಂತ ಕರೀತಾರೆ. ಸಿಲಿಕಾ ಕನ್ನಡ ಏನಂತಾರೆ ಮರಳುಕ ಅಂತ ಕರೀತಾರೆ. ಸೊ ಈ ಡಯಟಮ್ಸ್ ಸೆಲ್ವೋಲ್ನಲ್ಲಿ ಇರ್ತದೆ ಮರಳುಕ ಸಿಲಿಕಾವನ್ನು ಹೊಂದಿರೋದ್ರಿಂದ ಅದು ಬಹಳ ದಿನವರೆಗೆ ಹಾಗೆ ಇರ್ತದೆ. ಹಾಗೆ ಅದು ಕೊಳೆಯಂಗಿಲ್ಲ, ಜಲ್ದಿ ಕೊಳೆಯಂಗಿಲ್ಲ. ಹಾಗೆ ಈ ಡಯಟಮ್ಸ್ಗಳು ಏನು ಮಾಡ್ತಾವೆ ಅಂದರೆ 2 ವಾಲ್ಗಳನ್ನು ಹೊಂದಿರ್ತಾವೆ. ಒಂದು ಚಿಕ್ಕ ವಾಲ್ವ್ ಇರ್ತದೆ, ಇನ್ನೊಂದು ದೊಡ್ಡ ವಾಲ್ವ್ ಇರ್ತದೆ. ದ ಲಾರ್ಜರ್ ವಾಲ್ವ್ ಇಸ್ ಕಾಲ್ಡ್ ಆಸ್ ಎಪಿಥಿಕಾ, ದ ಸ್ಮಾಲರ್ ವಾಲ್ವ್ ಇಸ್ ಕಾಲ್ಡ್ ಆಸ್ ಹೈಪೋಥಿಕಾ ಅಂತ ಕರಿತೀವಿ. ಎರಡೂ ಹಿಂಗೆ ಸೋಪ್ ಬಾಕ್ಸ್ ಇರ್ತದಲ್ಲ, ಆ ಸೋಪ್ ಬಾಕ್ಸ್ನ ಆಕೃತಿಯಲ್ಲಿ ಜೋಡಣೆಯನ್ನು ಹೊಂದಿರ್ತವೆ. ಅದಕ್ಕೆ ಅವಕ್ಕೇನು ಕರೀತಾರೆ ಹೆಸರು ಡೈ ಎಟಮ್ಸ್. ಡೈ ಅಂದರೆ 2, ಎಟಮ್ಗಳಂದರೆ ವಸ್ತುಗಳು, ಅಂದರೆ 2 ವಸ್ತುಗಳು. ಅವುಗಳ ದೇಹ ರಚನೆ ಹೆಂಗಿರ್ತದೆ ಅಂದರೆ 2 ವಾಲ್ಗಳಲ್ಲಿ, ಬಟ್ಟಲು ಅಂತ ಕರಿತೀವಿ ನಾವು, 2 ವಾಲ್ಗಳಲ್ಲಿ ಕೂಡ್ಕೊಂಡಿರ್ತವೆ, ಸೂಪ್ ಬಾಕ್ಸ್ ಗತೆ ಇರ್ತಾವೆ ಅಂತ ಹೇಳ್ತಾರೆ. ಅದಕ್ಕೆ ಅವಕ್ಕೇನು ಕರಿತೀವಿ ಡಯಟಮ್ಸ್ಗಳು ಅಂತ ಕರಿತೀವಿ. ನಾನು ನಿಮಗೆ ಹೇಳಿದ್ದೀನಿ, ಇವು ಸಿಲಿಕಾವನ್ನು ಹೊಂದಿರೋದ್ರಿಂದ, ಇವುಗಳ ಕೋಶಗೋಡೆಯಲ್ಲಿ ಸಿಲಿಕಾ ಇರೋದ್ರಿಂದ ಇದು ಕೊಳೆಯಂಗಿಲ್ಲ. ದ ಸ್ಕೆಲಿಟನ್ ದ ಡಯಟಮ್ಸ್ ಅಂತ ಕರಿತೀವಿ. ಈ ಡಯಟಮ್ಸ್ಗಳ ಅಸ್ಥಿಪಂಜರ ಏನಾಗ್ತದಂದರೆ ಸಮುದ್ರ ಅಥವಾ ನೀರಿನ ಸರೋವರಗಳು, ಸಮುದ್ರ ಕೆರೆ ಇರ್ತದಲ್ಲ, ಅದರ ತಳದಲ್ಲಿ ಹೋಗಿ ಶೇಖರಣೆಗೊಳ್ತದೆ. ಈ ಶೇಖರಣೆಗೊಂಡಂಥದ್ದಕ್ಕೆ ನಾವೇನು ಕರಿತೀವಿ ಡಯಟಮೇಸಿಯಸ್ ಅರ್ತ್ ಅಂತ ಕರಿತೀವಿ. ಈ ಡಯಟಮೇಸಿಯಸ್ ಅರ್ತು ಮೂಲತಃ ಏನದ ಅಂದರೆ ಪೆಟ್ರೋಲ್ ನಿಕ್ಷೇಪಗಳಾಗ್ಯವು. ಹೌದಾ, ಪೆಟ್ರೋಲ್ನ ಆಯಿಲ್ಗಳು ಎಲ್ಲ ಇಲ್ಲಿಂದ ಉತ್ಪತ್ತಿ ಆಗ್ತದೆ. ಇವು ಏನಪ್ಪ ಅಂತಂದರೆ ನಮಗೇನು ಉಪಯೋಗ ಆಗ್ತದೆ, ಡಯಟಮ್ಸ್ಗಳಿಂದ ನಮಗೇನು ಉಪಯೋಗ ಅಂತ ಕೇಳಿದರೆ, ಡಯಟಮ್ಸ್ಗಳು ಏನಾಗ್ತವೆ ಅಂದರೆ ಚೀಪ್ ಪ್ರೊಡ್ಯೂಸರ್ಸ್ ಆಫ್ ದ ಓಷಿಯನ್ ಅಂತ ಕರಿತೀವಿ. ಸಮುದ್ರದಲ್ಲಿ ಏನು ಮಾಡ್ತಾವೆ ಅಂತಂದರೆ ಪ್ರೊಡ್ಯೂಸರ್ಸ್ ಅಂದರೆ ಆಹಾರ ಉತ್ಪಾದನೆಯನ್ನು ಮಾಡ್ತಾವೆ. ಯಾಕಂದರೆ ಇವು ಫೋಟೋಸಿಂಥೆಟಿಕ್, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೋತಾರೆ. ಆದ ಕಾರಣ ಸಮುದ್ರದಲ್ಲಿ ಏನು ಮಾಡ್ತಾವೆ ಅಂದರೆ ಆಹಾರ ಉತ್ಪಾದನೆ ಕ್ರಿಯೆಯನ್ನು ಮಾಡ್ತಾವೆ. ಅಂದರೆ ಈ ನಿಸರ್ಗದಲ್ಲಿರುವಂತಹ 50% ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಅದನ್ನು ಆಮ್ಲಜನಕವಾಗಿ ನಮಗೆ ಬಿಡುಗಡೆಯನ್ನು ಮಾಡ್ತಾವೆ. ಹೀಗೆ ಈ ಡಯಟಮೇಸಿಯಸ್ ಅರ್ತ್ ಇರ್ತದಲ್ಲ, ಇದು ಅತ್ಯಂತ ಸಣ್ಣದಾದಂಥ ರಂಧ್ರಗಳನ್ನು ಹೊಂದಿರ್ತದೆ ಮತ್ತು ಇದು ರಾಸಾಯನಿಕವಾಗಿ ಜಡವಾಗಿರ್ತದೆ. ಆದ ಕಾರಣ ಬಹಳಷ್ಟು ಉದ್ದಿಮೆಗಳಲ್ಲಿ ಈ ಡಯಟಮೇಸಿಯಸ್ ಅರ್ಥನ್ನು ಉಪಯೋಗ ಮಾಡಿಕೊಂಡು ಎಣ್ಣೆ ಮತ್ತು ಸಿರಪ್ಗಳ ಸೋಸುವಿಕೆಯಲ್ಲಿ ಇವುದನ್ನು ಉಪಯೋಗ ಮಾಡ್ಕೋತಾರೆ. ಹಾಗೆ ಇದನ್ನ ಮೆಟಲ್ಗಳನ್ನು ಪಾಲಿಷ್ ಮಾಡಲಿಕ್ಕೆ ಸಹಿತ ಈ ಡಯಟಮೇಸಿಯಸ್ ಅರ್ಥನ್ನು ಉಪಯೋಗ ಮಾಡ್ಕೋತಾರೆ. ಇದ್ರ ಜೊತೆ ಇದನ್ನು ಪೇಂಟ್ಗಳಲ್ಲಿ ಹಾಕ್ತಾರೆ, ಅಂದರೆ ಬಣ್ಣಗಳಲ್ಲಿ ಹಾಕ್ತಾರೆ. ಸೊ ಬಣ್ಣಗಳಲ್ಲಿ ಹಾಕೋದ್ರಿಂದ ಬಣ್ಣಗಳ ಗೋಚರತೆ ಹೆಚ್ಚಾಗ್ತದೆ. ಆದ ಕಾರಣ ರಾತ್ರಿ ಸಮಯದೊಳಗೆ ಬಣ್ಣಗಳ ಗೋಚರತೆ ಹೆಚ್ಚಾಗ್ತದೆ. ಯಾಕೆ ನಾವು ಡಯಟಮೇಸಿಯಸ್ ಅರ್ಥಗಳನ್ನು ಉಪಯೋಗ ಮಾಡಿದ್ರೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಇವುಗಳನ್ನು ರೋಡ್ಗಳಲ್ಲಿ ಗೊತ್ತದ, ರೋಡ್ಗಳಲ್ಲಿ ಅಲ್ಲಿ ಹಾಕಿರ್ತಾರೆ ನಮಗೆ ಸಿಗ್ನಲ್ ಕೊಡಲಿಕ್ಕೆ. ಹೌದಾ, ಹಿಂಗೆ ಈ ಕಡೆ ಪಾಲಕ ಚಲನೆ ಮಾಡಿ, ಎಡಕ್ಕೆ ಚಲನೆ ಮಾಡಿ ಅನ್ನುವಂಥ ಸಿಗ್ನಲ್ ಲೇಬಲ್ಗಳನ್ನು ಹಾಕಿರ್ತಾರಲ್ಲ, ಅದರೊಳಗೆ ಏನಿರ್ತವೆ ಅಂದರೆ ಡಯಟಮೇಸಿಯಸ್ ಅರ್ಥ ಇರ್ತದೆ, ನೆನಪಿಟ್ಟುಕೊ. ಸೆಕೆಂಡ್, we are going to learn about the dinoflagellates. The dynein means oral, to oral. Flagellate means having the flagella. The dinoflagellates are the colorful plants. They present mostly in marine and they are photosynthetic. Depend on the pigments present in the main pigments present in the dinoflagellates. They are in yellow color, brown color, blue color, red color, like that. So mainly they are marine and photosynthetic. The cell wall of the dinoflagellate is having very stiff cellulose plates on their outer surface. The cell wall of the dinoflagellates consists of
stiff cellulose plates on their outer surface, and they are having the two flagella. So, one is the longitudinal flagella, other one is transverse flagella. Hence, its name is the dinoflagellate. And some of the dinoflagellate like Goniolax and Gymnodium, they multiply large in number and they start forming the bloom and they cover the surface of the water, look like Red Sea, hence the name red tide. And some of the dinoflagellate like the Goniolax releases the toxin material which kills other aquatic animals like the fishes. One of the toxin is saxitoxin is released by Guaniolax. ಈಗ ನಾವು ಡೈನೋಫ್ಲೆಜಿಲೇಟ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ಡೈನೋ ಮೀನ್ಸ್ ಟು ಓರ್ಲ್, ಸುತ್ತುವರಿದ. ಫ್ಲೆಜಿಲೇಟ್ ಮೀನ್ಸ್ ಹ್ಯಾವಿಂಗ್ ದ ಫ್ಲೆಜಿಲಾ, ಅಂದರೆ ಫ್ಲೆಜಿಲಾ ಅಂತಂದರೆ ನಿಮಗೆ ಹೇಳಿದ್ದು ನಿಮಗೆ ಬಾರುಕೋಲ ಆಕೃತಿಯಲ್ಲಿರುವಂತಹ ಒಂದು ಚಲನಾಂಗ. ಹೀಗೆ ಈ ಚಲನಾಂಗವ ಸುತ್ತುವರಿದಿರ್ತಾವೆ ಅಂಥೇಳಿ ಅವಕ್ಕೆ ಡೈನೋಫ್ಲೆಜಿಲೇಟ್ಗಳು ಅಂತ ಕರಿತೀವಿ ನಾವು. ಡೈನೋಫ್ಲೆಜಿಲೇಟ್ಗಳು ವರ್ಣರಂಜಿತವಾಗಿರ್ತವೆ. ಇವು ಎಲ್ಲಿರ್ತಾವೆ ಅಂದರೆ ಪ್ರಾಮುಖ್ಯವಾಗಿ ಉಪ್ಪು ನೀರಿನಲ್ಲಿ ಅಂದರೆ ಸಮುದ್ರದಲ್ಲಿ ವಾಸವಾಗಿರ್ತವೆ. ಇವು ಫೋಟೋಸಿಂಥೆಟಿಕ್ ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೋದು. ಇವು ಏನಪ್ಪ ಅಂತಂದರೆ ಇವುಗಳ ಸೆಲ್ವೋಲ್ದಲ್ಲಿ ಅಂದರೆ ಕೋಶಗೋಡಿಯಲ್ಲಿ ಏನಿರ್ತಾವೆ ಅಂದರೆ ಸೆಲ್ಯುಲೋಸ್ ಅನ್ನುವಂಥ ಶರ್ಕರಪಿಷ್ಟೆ ಗಡುಸಾದ ಸೆಲ್ಯುಲೋಸ್ನಿಂದ ಮಾಡಿದಂಥ ತಟ್ಟೆಗಳಿರ್ತವೆ. ಇಲ್ಲಿ ಅದರ ಸರ್ಫೇಸ್ ಮೇಲೆ ಗಡುಸಾಗಿ ಸೆಲ್ಯುಲೋಸ್ ಶರ್ಕರ ಪಿಷ್ಟದಿಂದ ಮಾಡಿದಂಥ ತಟ್ಟೆಗಳಿರ್ತವೆ. ಅಂದರೆ ಈ ಡೈನೋಫ್ಲೆಜಿಲೇಟ್ಗಳ ಸೆಲ್ ವಾಲ್ದಲ್ಲಿ ಇರ್ತವೆ, ಕೋಶಗೋಡೆಯಲ್ಲಿ ಇರ್ತವೆ. ಹಾಗೆ ಈ ಡೈನೋಫ್ಲೆಜಿಲೇಟ್ಗಳು ಏನಿರ್ತವೆ ಅಂದರೆ ಎರಡು ಫ್ಲೆಜಿಲ್ಲಾಗಳನ್ನು ಹೊಂದಿರ್ತವೆ. ಒಂದು ಉದ್ದನಾದಂಥ ಫ್ಲೆಜಿಲ್ಲವನ್ನು ಹೊಂದಿರ್ತದೆ, ಇನ್ನೊಂದು ಟ್ರಾನ್ಸ್ವರ್ಸ್ ಅಂದರೆ ಅಡ್ಡವಾದಂಥ ಫ್ಲೆಜಿಲ್ಲವನ್ನು ಹೊಂದಿರ್ತವೆ. ಹಾಗೆ ಈ ಫ್ಲೆಜಿಲಾಗಳು ಈ ಡೈನೋಫ್ಲೆಜಿಲೇಟ್ಗಳನ್ನ ಸುತ್ತುವರಿಯೋದ್ರಿಂದ ಇದಕ್ಕೆ ಡೈನೋಫ್ಲೆಜಿಲೇಟ್ ಅನ್ನುವಂಥ ಹೆಸರು ಬಂತು. ನಾನು ಹೇಳಿದೆ ಇವೇನು ಮಾಡ್ತಾವೆ, ಎರಡು ಫ್ಲೆಜಿಲಾಗಳನ್ನು ಹೊಂದಿರ್ತವೆ, ಎರಡು ಚಲನಾಂಗಗಳನ್ನು ಹೊಂದಿರ್ತವೆ. ಒಂದು ಉದ್ದನಾಗಿರ್ತದೆ ಚಲನಾಂಗ, ಇನ್ನೊಂದೇನಿರ್ತದೆ ಅಡ್ಡಿರ್ತದೆ. ಸೊ ಎರಡೂ ಏನು ಮಾಡ್ತವೆ ಅಂದರೆ ಈ ಡೈನೋಫ್ಲೆಜಿಲೇಟ್ಗಳನ್ನ ಸುತ್ತುವರೆದಿರುವುದರಿಂದ ಇದಕ್ಕೆ ಡೈನೋಫ್ಲೆಜಿಲೇಟ್ ಅಂತ ಹೆಸರು ಬಂತು. ಹಾಗೆ ಕೆಲವೊಂದು ಡೈನೋಫ್ಲೆಜಿಲೇಟು ಯಾವಪ್ಪ ಅಂದರೆ ಗೋನಿಯೋಲೆಕ್ಸ್ ಅಂತ ಕರಿತೀವಿ ಅಥವಾ ಜಿಮ್ನೋಡಿಯಮ್ ಅಂತ ಕರಿತೀವಿ. ಈ ರೀತಿಯ ಗೋನಿಯೋಲೆಕ್ಸ್ಗಳು ಏನು ಮಾಡ್ತಾವೆ ಅಂದರೆ ಸಮುದ್ರದ ಸರ್ಫೇಸ್ ಅಂದ್ರೇನು, ಮೇಲ್ಪದರು, ನೀರಿನ ಮೇಲ್ಪದರ ಮೇಲೆ ಏನಾಗ್ತಾವೆ ಅಂದರೆ ಬಹಳಷ್ಟು ಸಂಖ್ಯೆಯಲ್ಲಿ ಬೆಳವಣಿಗೆ ಇರ್ತವೆ, ಪ್ರಬುದ್ಧಮಾನವಾಗಿ ಬೆಳೀತಾವೆ. ಹೀಗೆ ಪ್ರಬುದ್ಧಮಾನವಾಗಿ ಬೆಳೆಯೋದ್ರಿಂದ ನೋಡ್ರಿ ಇದರ ವರ್ಣದ್ರವ್ಯ ಕೆಂಪಾಗಿರ್ತದೆ. ಹಾಗೆ ಹೇಳಿದ ನಾನು ಡೈನೋಫ್ಲೆಜಿಲೇಟ್ಸ್ಗಳಲ್ಲಿರುವಂಥ ವರ್ಣದ್ರವ್ಯಗಳ ಆಧಾರದ ಮೇಲೆ ಅವು ಹಳದಿ ಬಣ್ಣದಾಗಿರ್ತವ, ಕೆಲವೊಂದು ಕಂದು ಬಣ್ಣದ್ದಿರ್ತವ, ಕೆಲವೊಂದು ನೀಲಿ ಬಣ್ಣದ್ದಿರ್ತವ, ಕೆಲವೊಂದು ಕೆಂಪು ಬಣ್ಣದ್ದಿರ್ತವೆ. ನಾನು ಹೇಳಿದೆ ಈ ಗೋನಿಯೋಲೆಕ್ಸ್ ಮತ್ತು ಜಿಮ್ನೋಡಿಯಮ್ ಏನಿರ್ತವೆ ಅಂದರೆ ಕೆಂಪು ಬಣ್ಣದ ವರ್ಣದ್ರವ್ಯವನ್ನು ಹೊಂದಿರ್ತವೆ. ಅಂದರೆ ಅದು ವರ್ಣದ್ರವ್ಯ ಇರ್ತದೆ, ಅದಕ್ಕೆ ಕೆಂಪು ಬಣ್ಣ ಬಂದಿರ್ತವೆ. ಇವೇನು ಮಾಡ್ತಾವೆ, ಬಹಳಷ್ಟು ಸಂಖ್ಯೆಯಲ್ಲಿ ಪ್ರಬುದ್ಧಮಾನವಾಗಿ ಬೆಳಿತಾವೆ. ಬೆಳೆಯೋದ್ರಿಂದ ಏನಾಗ್ತದೆ, ಸರ್ಫೇಸ್ ಆಫ್ ದ ಸಿ ಅಂದರೆ ಸಮುದ್ರದ ಮೇಲ್ಪದರ ಏನಾಗ್ತದೆ ಕೆಂಪು ಬರ್ಣದಲ್ಲಿ ಕಾಣ್ತದೆ. ಅದಕ್ಕೆ ನಾವೇನು ಕರಿತೀವಿ, ರೆಡ್ ಟೈಡ್ ಅಂತ ಕರಿತೀವಿ, ಕೆಂಪು ಅಲೆ ಅಂತ ಕರಿತಾರೆ. ಹಾಗೆ ಕೆಲವೊಂದು ಏನು ಬರ್ತಾರೆ ಡೈನೋಫ್ಲೆಜಿಲೇಟ್ಗಳು ಏನು ಮಾಡ್ತಾರೆ, ಟಾಕ್ಸಿನ್ಸ್ಗಳನ್ನು ರಿಲೀಸ್ ಮಾಡ್ತಾವೆ, ಅಂದರೆ ವಿಷಕಾರಿ ವಸ್ತುಗಳನ್ನು ಬಿಡುಗಡೆ ಮಾಡ್ತಾವೆ. ಈ ವಿಷಕಾರಿ ವಸ್ತುಗಳು ಏನು ಮಾಡ್ತಾವೆ ಅಂದರೆ ಮತ್ತೆ ಕೆಲವು ಜಲಚರಗಳಿಗೆ ಹಾನಿಯನ್ನು ಉಂಟು ಮಾಡ್ತಾವೆ ಮತ್ತು ಅವುಗಳನ್ನು ಕೊಲ್ತಾವೆ. ಲೈಕ್ ಫಿಶಸ್, ಮೀನುಗಳನ್ನು ಅವು ಕೊಲ್ತಾವೆ. ಯಾವುದು ಈ ವಿಷಕಾರಿ ವಸ್ತು. ಒಂದು ವಿಷಕಾರಿ ವಸ್ತು ಯಾವುದು ಅಂದರೆ ಸ್ಯಾಕ್ಸಿಟಾಕ್ಸಿನ್ ಅಂತ ಕರಿತೀವಿ. ಈ ಸ್ಯಾಕ್ಸಿಟಾಕ್ಸಿನನ್ನು ಗ್ವಾನಿಯೋಲೆಕ್ಸ್ ಅನ್ನುವಂಥ ಡೈನೋಫ್ಲೆಜಿಲೇಟ್ ಏನು ಮಾಡ್ತದೆ, ಬಿಡುಗಡೆಯನ್ನು ಮಾಡ್ತದೆ. ಕಮಿಂಗ್ ಟು ದ ಯುಕ್ಲಿನಾಯ್ಡ್ಸ್. The Euclinoids, in Greek, you means well, glean means eyeball, oides means form. Euclinoids are like a eyeball-like structures. Like they are the eyeball, they look like a eyeball-like the structures. These are called the Euclinoids. This is an example called as the Euclinoid. So they are mainly aquatic and freshwater. They mainly live in aquatic habitat and stagnant water bodies, and they are present in the
damp soil. The Euclinoids lack the cell wall, but they are having the protein rich cover or protein rich layer, their outer surface. It is called as pellicle. They are the photosynthetic, means they are having two flagella. One is the small flagella, other one is the long flagella. And the photosynthetic autotrophs, they synthesize their own food in using the solar energy during the light or the solar energy, because they are having the pigment chloroplast like plants. But they also act as a heterotrophs in the absence of solar light. Example is Euglena. Now ಯುಗ್ಲಿನಾಯ್ಡ್ಸ್ಗಳ ಬಗ್ಗೆ ಅಧ್ಯಯನವನ್ನು ಮಾಡಿ ನೋಡಿರಿ. ಯು ಅಂದರೆ ವೆಲ್ ಅಂದರೆ ಸರಿಯಾದ, ಗ್ಲೀನ್ ಅಂದರೆ ಐಬಾಲ್ ಕಣ್ಣಿನ ಗುಡ್ಡೆಯ ಆಕಾರ, ಆಯ್ಡ್ ಅಂದರೆ ಫಾರ್ಮ್. ನೋಡಿರಿ ಯುಗ್ಲಿನಾಯ್ಡ್ ಹೆಂಗಿರ್ತಾವೆ ಅಂದರೆ ಕಣ್ಣಿನ ಗುಡ್ಡೆಯ ಆಕಾರದಲ್ಲಿರುವಂಥ ಜೀವಿಗಳು ಅಂತ ಕರಿತೀವಿ. ಅದಕ್ಕೆ ಯುಗ್ಲಿನಾಯ್ಡ್ಸ್ ಅಂತ ಹೆಸರು ಬಂತು. ಇವು ಮೂಲತಃ ನೀರಿನಲ್ಲಿನೇ ಇರ್ತಾವೆ ಮತ್ತು ಸ್ಟ್ಯಾಗ್ನೆಂಟ್ ವಾಟರ್ ಅಂದರೆ ನಿಂತ ನೀರಿನಲ್ಲಿ ಇವು ಇರ್ತಾವೆ. ಸ್ಟ್ಯಾಗ್ನೆಂಟ್ ವಾಟರ್ ಬಾಡೀಸ್ ಕೊಳಚೆಗಳಲ್ಲಿ ಇರ್ತಾವೆ, ಅಲ್ಲ ಎಲ್ಲಿ ನೀರು ನಿಲ್ತದಲ್ಲ ಅಲ್ಲಿ ಬೆಳವಣಿಗೆಯನ್ನು ಹೊಂದ್ತಾವೆ. ಡ್ಯಾಂಪ್ ಸಾಯಿಲ್ ಅಂದರೆ ತೇವಾಂಶ ಭರಿತ ಮಣ್ಣಿನಲ್ಲಿ ಇವು ವಾಸವಾಗಿರ್ತವೆ. ಇವುಗಳು ಸೆಲ್ ವಾಲ್ ಅಂದರೆ ಕೋಶ ಗೋಡೆಯನ್ನು ಹೊಂದಿರಂಗಿಲ್ಲ, ಆದರೆ ಒಂದು ಪ್ರೋಟೀನ್ ರಿಚ್ ಅಂದ್ರೇನು ಪ್ರೋಟೀನ್ ಯುಕ್ತವಾದಂತಹ ಒಂದು ಕೋಶ ಪೊರೆಯನ್ನು ಹೊಂದಿರ್ತವೆ. ಈ ಕೋಶ ಪೊರೆಗೆ ನಾವೇನು ಕರಿತೀವಿ, ಪೆಲಿಕಲ್ ಅಂತ ಕರಿತೀವಿ. ಅದರೊಂದಿಗೆ ಈ ಏನಪ್ಪ ಅಂತಂದರೆ ಯುಗ್ಲಿನಾಯ್ಡ್ಸ್ಗಳು ಎರಡು ಫ್ಲೆಜಿಲಾಗಳನ್ನು ಹೊಂದಿರ್ತವೆ. ಒಂದು ಚಿಕ್ಕದಿರ್ತದೆ, ಇನ್ನೊಂದು ದೊಡ್ಡದಿರ್ತದೆ. ನೀವು ಕೇಳ್ಬೋದು, ಸರ್ ಇವು ಸಹಿತ ಎರಡು ಫ್ಲೆಜಿಲಾಗಳನ್ನು ಹೊಂದಿರ್ತವೆ, ಇವುಗಳನ್ನು ಯಾಕೆ ಡೈನೋಫ್ಲೆಜಿಲೇಟ್ಗಳಿಂದ ಬೇರ್ಪಡಿಸಲಾಯಿತು ಅಂತ ಕೇಳಿದೆ. ನಾನು ಅದಕ್ಕೆ ಉದಾಹರಣೆಯನ್ನು ಕೊಡ್ತೀನಿ. ನೋಡಿರಿ, ಇವೇನಿರ್ತಾವ ಎರಡು ಫ್ಲೆಜಿಲಾವನ್ನು ಹೊಂದಿರ್ತಾವೆ, ಒಂದು ಚಿಕ್ಕದು ಇನ್ನೊಂದು ದೊಡ್ಡದು. ನೋಡಿರಿ, ಈ ಡೈನೋಫ್ಲೆಜಿಲೇಟ್ಗಳನ್ನು ಯುಗ್ಲಿನಾಯ್ಡ್ಸ್ಗಳನ್ನು ಯಾಕೆ ಬೇರ್ಪಡಿಸಲಾಯಿತು ಅಂತಂದರೆ, ನೋಡಿರಿ ಯುಗ್ಲಿನಾಯ್ಡ್ಸ್ಗಳಲ್ಲಿ ಒಂದು ಗುಣಲಕ್ಷಣ ಅದ. ಏನಪ್ಪ ಅಂತಂದರೆ ಇವು ಕ್ಲೋರೋಪ್ಲಾಸ್ಟ್, ಸಸ್ಯಗಳಲ್ಲಿ ಇರುವಂತಹ ಕ್ಲೋರೋಪ್ಲಾಸ್ಟ್ಗಳನ್ನು ಹೊಂದಿರ್ತಾವೆ. ಅಂದರೆ ಪತ್ರಹರಿತನ್ನು, ಸಸ್ಯಗಳಲ್ಲಿ ಯಾವ ರೀತಿಯ ಪತ್ರಹರಿತಿರ್ತದಲ್ಲ ಅದೇ ತೆರನಾದ ಪತ್ರಹರಿತನ್ನು ಯುಗ್ಲಿನಾಯ್ಡ್ಸ್ಗಳು ಹೊಂದಿರ್ತವೆ. ಆದರೆ ಡೈನೋಫ್ಲೆಜಿಲೇಟ್ಗಳಲ್ಲಿ ವಿಭಿನ್ನವಾಗಿರ್ತವೆ. ಮತ್ತು ಇವು ತಮ್ಮ ಆಹಾರವನ್ನು ತಾವೇ ತೆಗೆದು ಮಾಡ್ಕೊಳ್ತವೆ. ಯಾವಾಗ ಸೂರ್ಯನ ಬೆಳಕಿರ್ತದೆ, ಸೂರ್ಯನ ಬೆಳಕು ಯಾವಾಗಿರ್ತದಲ್ಲ ಆವಾಗ ಯುಗ್ಲಿನಾಯ್ಡ್ಸ್ಗಳು ಏನು ಮಾಡ್ತಾವೆ, ತಮ್ಮ ಆಹಾರವನ್ನು ಅಂದರೆ ಸ್ವಯಂ ಪೋಷಕಗಳು ಅಂತ ಕರಿತೀವಿ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಂಡು ಜೀವಿಸ್ತವೆ. ಯಾವಾಗ ಸೂರ್ಯನ ಬೆಳಕು ಇರಂಗಿಲ್ಲಲ್ಲ ಆ ಸಮಯದೊಳಗೆ ಏನು ಮಾಡ್ತಾವೆ ಅಂದರೆ ಇವು ಹಿಟ್ರೋಟ್ರೋಪಿಕ್ ಅಂದರೆ ಪರಾವಲಂಬಿಯ ಥರನಾಗಿ ಜೀವಿಸ್ತವೆ. ಆದ ಕಾರಣ ಇವು ದೇ ಆರ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಡೈನೋಫ್ಲೆಜಿಲೇಟ್. ಅದಕ್ಕೆ ನೋಡಿರಿ, ಈ ಫ್ಲೆಜಿಲ್ಲಾವನ್ನು ಹೊಂದಿರ್ತಾವಂಥೇಳಿ ಮತ್ತು ಹಿಟ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನನ್ನು ಮಾಡ್ತಾವಂಥೇಳಿ ಇವುಗಳನ್ನು ಯುಗ್ಲಿನಾವನ್ನು ಎನಿಮಲ್ ಅಂಥೇಳಿ ಕರೀತಾರೆ. ಹಾಗೆ ಇದು ಕ್ಲೋರೋಪ್ಲಾಸ್ಟ್ಗಳನ್ನು ಹೊಂದಿರ್ತದೆ ಮತ್ತು ಅಟೋಟ್ರೋಪಿಕ್ ಇರ್ತದೆ ಅಂಥೇಳಿ ಇದಕ್ಕೇನು ಕರೀತಾರೆ, ಸಸ್ಯನು ಅಂತ ಕರೀತಾರೆ. ಅದಕ್ಕೆ ಯುಗ್ಲಿನಾವನ್ನು ಸಸ್ಯ ಮತ್ತು ಪ್ರಾಣಿಗಳ ನಡುವೆ ಇರುವಂಥ ಕೊಂಡಿ ಅಂತ ಕರೀತಾರೆ. ನೋಡಿರಿ, ಇದು ಸಸ್ಯದ ಥರನೂ ಜೀವಿಸ್ತದೆ ಮತ್ತು ಪ್ರಾಣಿಯ ಥರನೂ ಜೀವಿಸ್ತದೆ. ಚಲನೆನೂ ಮಾಡ್ತದೆ, ತನ್ನ ಆಹಾರವನ್ನು ತಾನೂ ತಯಾರು ಮಾಡ್ತದೆ. ಕೆಲವೊಮ್ಮೆ ಪರಾವಲಂಬಿನೂ ಆಗಿರ್ತದೆ, ಕೆಲವೊಮ್ಮೆ ಸ್ವಾವಲಂಬಿನೂ ಆಗಿರ್ತದೆ. ಅದಕ್ಕೆ ಯುಗ್ಲಿನಾವನ್ನು ಏನಂತಾರೆ, ಸಸ್ಯ ಮತ್ತು ಪ್ರಾಣಿಗಳ ನಡುವೆ ಇರುವಂಥ ಕೊಂಡಿ ಅಂತ ಕರೀತಾರೆ. ನಾವು ವಿ ಆರ್ ಕಮಿಂಗ್ ಟು ದ ಕನ್ಸ್ಯೂಮರ್ ಆ್ಯಂಡ್ ಡಿಕನ್ಸ್ಯೂಮರ್ ಪ್ರೊಟೆಕ್ಷನ್. ಇಟ್ ಇನ್ಕ್ಲೂಡ್ the slime molds. These are the saprophytic fungi. These are the saprophytic fungi mainly live in the terrestrial habitat, terrestrial where the moist soil is present, and they run along with the decomposition site where the twigs and the leaves are present, and they are having the structure, they aggregated some of the saprophytic fungi like slime mold, they aggregated to form during favorable condition called the plasmodium.
Means during the favorable conditions, these saprophytic or slime molds aggregated to form the structure called as plasmodium. During unfavorable condition, this plasmodium is differentiated to form the fruiting bodies. The tip of these fruiting bodies having the spores, it bear the spores. These spores are having true cell wall and they are dispersed through the wind. And these slime molds, andre means these spores are highly resistant and they can live for, they can survive for several or many years, several years ಅಂತ ಕರಿತೀವಿ. ನೋಡಿರಿ, ಈ ಶಿಲೀಂಧ್ರಗಳು ಅಂತ ಕರಿತೀವಿ. ನಾನು ಹೇಳಿದ ನಿಮಗೆ ಲೋಳೆ ಆಕಾರದಲ್ಲಿರುವಂಥ ಶಿಲೀಂಧ್ರಗಳು. ಈ ಶಿಲೀಂಧ್ರಗಳು ಪ್ರಾಥಮಿಕ ಹಂತದ ಶಿಲೀಂಧ್ರಗಳು, ಏಕಕೋಶೀಯ ಪ್ರಾಥಮಿಕ ಹಂತದ ಶಿಲೀಂಧ್ರಗಳು. ಇವುಗಳನ್ನು ಪ್ರೋಟಿಸ್ಟಾಗಳಲ್ಲಿ ಸೇರಿಸಲಾಗಿದೆ. ನಾನು ನಿಮಗೆ ಹೇಳಿದ್ರಂತಾಗ ಈ ಶಿಲೀಂಧ್ರಗಳೇನಪ್ಪ ಅಂದರೆ ಕೊಳೆತಿನಿಗಳು. ಯಾವ ಸ್ಥಳದಲ್ಲಿ ಜೀವಿಗಳು ಅಥವಾ ಯಾವ ಸ್ಥಳದಲ್ಲಿ ಸತ್ತಂತಹ ಸಸ್ಯ ಮತ್ತು ಪ್ರಾಣಿಗಳು ಏನು ಕೊಳಿತಿರ್ತಾವಲ್ಲ ಆ ಭಾಗದೊಳಗೆ ಇವು ವಾಸವಾಗ್ತವೆ. ದಿ ಮೂವಿಂಗ್ ಅಲಾಂಗ್ ವಿತ್ ದ ಟ್ವಿಕ್ಸ್ ಆ್ಯಂಡ್ ಲೀವ್ಸ್ ಅಂತ. ಅಂದರೆ ನಾವು ಎಲ್ಲಿ ನೋಡ್ಬೋದು ಅಂತಂದರೆ ಈ ಗಿಡದ ರೆಂಬೆಗಳು ಮತ್ತು ಎಲೆಗಳು ಬಿದ್ದು ಅದು ಕೊಳೆಯುವ ಹಂತದಲ್ಲಿರ್ತದಲ್ಲ ಅಂತಹ ಸ್ಥಳಗಳಲ್ಲಿ ನಾವು ಸ್ಯಾಪ್ರೋಫೈಟ್ಗಳನ್ನು ನೋಡ್ಬೋದು. ಟೆರೆಸ್ಟ್ರಿಯಲ್ ಅಂದರೆ ಭೂಮಿ ಮೇಲೆ ಇರ್ತಾವೆ. ಇವೇನು ಮಾಡ್ತಾವೆ ಅಂತಂದರೆ ಅಗ್ರಿಗೇಷನ್ ಅಂತ ಕರಿತೀವಿ. ಬಹಳಷ್ಟು ಸ್ಲೈಮ್ ಮೋಲ್ಡ್ಸ್ಗಳು ಕೂಡಿಕೊಂಡು ಪ್ಲಾಸ್ಮೋಡಿಯಮ್ ಆಗಿರ್ತದೆ. ಅಂದರೆ ನಾನು ಹೇಳಿದ್ಮೇಲೆ ಪ್ಲಾಸ್ಮೋಡಿಯಮ್, ಓಯಿಡಿಯಮ್ ಅಂದರೆ ಫಾರ್ಮ್, ಪ್ಲಾಸ್ಮಾ ಅಂದರೆ ಕೋಶದ್ರವ್ಯ. ಅಂದರೆ ಆ ರೀತಿಯ ಆಕಾರದಲ್ಲಿ ಏನಿರ್ತದೆ ಅಂದರೆ ಒಂದು ಅಗ್ರಿಗೇಟೆಡ್ ಫಾರ್ಮ್ ಇರ್ತದೆ, ಆಕಾರ ವ್ಯವಸ್ಥೆ ಇರ್ತದೆ, ಪ್ಲಾಸ್ಮೋಡಿಯಮ್ ಅಂತ ಕರಿತೀವಿ. ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್ ಈ ಪ್ಲಾಸ್ಮೋಡಿಯಮ್ ಏನೇನು ಮಾಡ್ತದೆ ಅಂದರೆ ಡಿಫ್ರೆನ್ಸಿಯೇಟೆಡ್ ಅಂದರೆ ಮಾರ್ಪಾಡುಗೊಂಡು ಫ್ರೂಟಿಂಗ್ ಬಾಡಿ ಆಗ್ತದೆ. ಫ್ರೂಟಿಂಗ್ ಬಾಡಿ ಅಂದರೆ ಉತ್ಪತ್ತಿ ಮಾಡುವ, ಸಂತಾನೋತ್ಪತ್ತಿ ನೆನಪಿಟ್ಕೊರಿ, ಉತ್ಪತ್ತಿ ಮಾಡುವಂಥ ಅಂಗ ಏನಂತ ಪ್ಲಾಸ್ಮೋಡಿಯಮ ಡಿಫ್ರೆನ್ಸಿಯೇಟ್ ಆಗಿ ಉತ್ಪತ್ತಿ ಮಾಡುವಂಥ ಅಂಗ ಆಗ್ತದೆ. ಈ ಉತ್ಪತ್ತಿ ಮಾಡುವಂಥ ಅಂಗ ಅದಕ್ಕೆ ಏನು ಕರಿತೀವಿ ಫ್ರೂಟಿಂಗ್ ಬಾಡಿ ಅಂತ ಕರಿತೀವಿ. ಇದರ ತುದಿಗೆ ಏನಿರ್ತಾವೆ ಅಂದರೆ ಸ್ಪೋರ್ಗಳು. ಸ್ಪೋರ್ ಅಂದರೆ ಕನ್ನಡದ ಬೀಜಕಗಳು ಇರ್ತವೆ. ಈ ಬೀಜಕಗಳು ಏನು ಮಾಡ್ತಾವೆ ಅಂದರೆ ಗಾಳಿಯ ಮುಖೇನ ಸಂಚಾರ ಮಾಡ್ತವೆ. ಎಲ್ಲೆಲ್ಲಿ ಈ ಬೀಜಕಗಳು ಹೋಗಿ ಬೀಳ್ತಾವಲ್ಲ ಅಲ್ಲಲ್ಲಿ ಮತ್ತೆ ಶಿಲೀಂಧ್ರಗಳು ಅಂದರೆ ಸ್ಲೈಮ್ ಮೋಲ್ಡ್ಸ್ಗಳು, ಲೋಳೆ ಆಕಾರದ ಶಿಲೀಂಧ್ರಗಳ ಬೆಳವಣಿಗೆ ಆಗ್ತವೆ. ಈ ಬೀಜಕಗಳು ಒಂದು ಸತ್ಯವಾದಂತಹ ಟ್ರೂ ಸೆಲ್ ವಾಲ್ ಅಂತ ಕರಿತೀವಿ, ಸತ್ಯವಾದಂಥ ಕೋಶ ಗೋಡೆಯನ್ನು ಹೊಂದಿರ್ತಾವ. ಇವು ರೆಸಿಸ್ಟೆಂಟ್, ನಿರೋಧಕ ಇರ್ತವೆ, ಬಹಳ ಗಟ್ಟಿಯಾಗಿರ್ತವ. ಆದ ಕಾರಣ ಬಹಳಷ್ಟು ವರ್ಷಗಳವರೆಗೆ ಇವುಗಳಿಗೆ ಏನೂ ಆಗಂಗಿಲ್ಲ, ಹಾಗೆ ಇರ್ತವೆ. ಈ ಅವಕ್ಕೆ ಅನ್ಫೇವರಬಲ್ ಅಂದರೆ ಅನಾನುಕೂಲ ಪರಿಸ್ಥಿತಿಗಳು ಈ ಬೀಜಕಗಳು ಇರ್ತವೆ. ಯಾವಾಗ ಅನುಕೂಲ ಬರ್ತಾವಲ್ಲ ಈ ಬೀಜಕಗಳು ಮೊಳಕೆ ಹೊಡೆದು ಮತ್ತೆ ಶಿಲೀಂಧ್ರಗಳಾಗ್ತವೆ. ಗೊತ್ತಾಯ್ತಾ? ಫೈನಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ protozoan protist. They are heterotrophic. Some of them are predators and or the parasites. The protozoan protists are classified on the basis of their locomotory organs into 4: the amoeboid protist, flagellated protist, ciliated protist and sporozoans. See, the amoeboid protist having the pseudopodia for their locomotion, whereas the flagellated protist having the flagella for their locomotion, ciliated protist having the cilia for the locomotion, and the sporozoans do not having any specialized locomotory organs. See, coming to the amoeboid protozoans, they are aquatic and they are terrestrial. They present in the freshwater, marine water, and also they are present in the damp soil. The amoeboid protistans, the marine forms, the parasitic one, they are having the pseudopodia for their locomotion, and the marine amoeboids are having the cell wall, the silica cell on their outer surface. The marine forms of amoeboids are having the silica cell on their outer surface. The example for the amoeboid protozoans are amoeba, acanthamoeba and entamoeba. Some of the amoeboids like the entamoeba
causes the disease. Like the Entamoeba histolytica causes amoebic dysentery or amoebiasis. Entamoeba gingivalis causes the gingivitis. ನೋಡಿರಿ, ಪ್ರೋಟೋಜೋವನ್ ಪ್ರೊಟಿಸ್ಟ್ಗಳು ನೋಡ್ತೀವಿ, ಇವು ಪ್ರಾಥಮಿಕ ಹಂತದ ಪ್ರಾಣಿಗಳಾಗ್ಯಾವ. ಈ ಪ್ರೋಟೋಜೋವನ್ ಪ್ರೊಟಿಸ್ಟ್ಗಳು ಬಹಳಷ್ಟು ಪ್ರಿಡೇಟರ್ಸ್ ಅಂದರೆ ಭಕ್ಷಕಗಳಾಗ್ಯಾವ ಮತ್ತು ಎಲ್ಲವೂ ಏನಾಗ್ಯಾವ ಅಂದರೆ ಪರಾವಲಂಬಿಗಳಾಗ್ಯಾವ. ಇವುಗಳ ಚಲನಾಂಗದ ಆಧಾರದ ಮೇಲೆ ಇವುಗಳನ್ನು 4 ಗುಂಪುಗಳಾಗಿ ವರ್ಗೀಕರಣ ಮಾಡ್ತಾರೆ. ನೋಡಿರಿ, ಅವುಗಳೇಂತವೆ ಅಮೀಬಾಯ್ಡ್ ಪ್ರೋಟೋಜೋವನ್ಸ್ ಅಂತ ಕರಿತೀವಿ, ಫ್ಲೆಜಿಲೇಟೆಡ್ ಪ್ರೋಟೋಜೋವನ್ಸ್ ಅಂತ ಕರಿತೀವಿ, ಸಿಲಿಯೇಟೆಡ್ ಪ್ರೋಟೋಜೋವನ್ಸ್ ಅಂತ ಕರಿತೀವಿ ಆ್ಯಂಡ್ ಸ್ಪೋರೋಜೋವನ್ಸ್ ಅಂತ ಕರಿತೀವಿ. ಅಮೀಬಾಯ್ಡ್ ಪ್ರೋಟೋಜೋವನ್ಸ್ಗಳು ಸಿಡೋಪೋಡಿಯಾ ಅಂದರೆ ಮಿಥ್ಯಪಾದಗಳನ್ನು ಹೊಂದಿರ್ತವೆ. ಸಿಡೋ ಮೀನ್ಸ್ ಫಾಲ್ಸ್, ಪೋಡಾ ಮೀನ್ಸ್ ಫೂಟ್, ಫಾಲ್ಸ್ ಫೂಟ್ಗಳನ್ನು ಹೊಂದಿರ್ತವೆ. ಅಂದ್ರೇನು? ಮಿಥ್ಯಪಾದಗಳನ್ನು ಹೊಂದಿರ್ತವೆ. ಇವು ಚಲನಾಂಗಗಳು ಅಮೀಬಾಯ್ಡ್ ಪ್ರೋಟೋಜೋವನ್ಸ್ಗಳಲ್ಲಿರ್ತವೆ. ಫ್ಲೆಜಿಲೇಟೆಡ್ ಪ್ರೋಟೋಜೋವನ್ಸ್ಗಳು ಫ್ಲೆಜಿಲ್ಲಾವನ್ನು ಆಲ್ರೆಡಿ ಹೇಳಿದೆ ನಾನು, ಫ್ಲೆಜಿಲ್ಲಾವನ್ನು ಹೊಂದಿರ್ತವೆ, ಫ್ಲೆಜಿಲ್ಲಾ ಅನ್ನುವಂಥ ಚಲನಾಂಗವನ್ನು ಹೊಂದಿರ್ತವೆ. ಸಿಲಿಯೇಟೆಡ್ ಪ್ರೋಟೋಜೋವನ್ಸ್ಗಳು ಮೈನ್ಯೂಟ್ ಸಿಲಿಯಾ ಈ ರೀತಿಯ ಚಲನಾಂಗಗಳನ್ನು ಹೊಂದಿರ್ತವೆ. ಸ್ಪೋರೋಜೋವನ್ಸ್ಗಳು ಯಾವುದೇ ರೀತಿಯ ಸ್ಪೆಷಲ್ ಆದಂಥ ಚಲನಾಂಗಗಳನ್ನು ಹೊಂದಿರಂಗಿಲ್ಲ. ಅಮೀಬಾಯ್ಡ್ ಪ್ರೋಟೋಜೋವನ್ಸ್ಗಳು ಎಲ್ಲಿರ್ತಾವೆ ಅಂದರೆ ಸಿಹಿ ನೀರಿನಲ್ಲಿ, ಮೋಸ್ಟ್ಲಿ ಅಕ್ವಾಟಿಕ್ ಅಂತ ಕರಿತೀವಿ, ನೀರಿನಲ್ಲೇ ಇರ್ತವೆ. ಸಿಹಿ ನೀರಿನಲ್ಲೂ ಇರ್ತವೆ, ಉಪ್ಪಿ ನೀರಿನಲ್ಲೂ ಇರ್ತವೆ. ಮತ್ತು ಡ್ಯಾಂಪ್ ಸಾಯಿಲ್ ಅಂದರೆ ಏನು? ಹಸಿ ತೇವಾಂಶ ಭರಿತ ಮಣ್ಣಿನಲ್ಲಿ ಇರ್ತವೆ. ಇವು ನಾವು ಸಿಡೋಪೋಡಿಯಾ ಮಿಥ್ಯಪಾದಗಳನ್ನು ಹೊಂದಿರ್ತವೆ. ಈ ಮಿಥ್ಯಪಾದಗಳ ಮುಖೇನ ಪ್ರೇ ಅಂದರೆ ತಮ್ಮ ಆಹಾರವನ್ನು ಭಕ್ಷಣೆಯನ್ನು ಮಾಡ್ತವೆ ಅಂತ ಹೇಳ್ತಾರೆ. ಈ ಮರೈನ್ ಅಂದರೆ ಉಪ್ಪು ನೀರಿನಲ್ಲಿರುವಂತಹ ಅಮೀಬಾಯ್ಡ್ಸ್ಗಳಲ್ಲಿ, ಅಮೀಬಾ ರೀತಿಯ ಜೀವಿಗಳಲ್ಲಿ ಏನಂತಂದರೆ ಅವುಗಳ ಸೆಲ್ವಾಲ್ನಲ್ಲಿ ಸಿಲಿಕಾ ಅನ್ನುವಂಥ ಶೆಲ್ ಇರ್ತದೆ, ತೊಗಟೆ ಇರ್ತದೆ ಅಂತ ಹೇಳ್ತಾರೆ. ಅವುಗಳ ಹೊರಗಿನ ಕೋಶ ಗೋಡೆಯ ಮೇಲೆ ಸಿಲಿಕಾದಿಂದ ಮಾಡಿದಂಥ ಒಂದು ಕೋಶ ತೊಗಟೆ ಇರ್ತದೆ ಅಂತ ಹೇಳ್ತಾರೆ. ಶೆಲ್ ಅಂದರೆ ತೊಗಟೆ. ಮತ್ತು ಇದಕ್ಕೆ ನಾವು ಉದಾಹರಣೆಗಳನ್ನು ಕೊಡಬೇಕಾದ್ರೆ ಅಮೀಬಾ, ಎಕ್ಸಾಂಥಮೀಬಾ, ಎಂಟಮೀಬಾ ಅಂತ ಕರಿತೀವಿ. ಕೆಲವೊಂದು ಅಮೀಬಾಯ್ಡ್ಸ್ ಯಾವಪ್ಪ ಅಂದರೆ ಎಂಟಮೀಬಾ, ಅದು ಏನು ಮಾಡ್ತದೆ ಅಂದರೆ ಕೆಲವೊಂದು ರೋಗಗಳನ್ನು ತೆಗೆದುಕೊಂಡು ಬರ್ತದೆ. ಎಂಟಮೀಬಾ ಹಿಸ್ಟೋಲೈಟಿಕಾ ನಮಗೆ ಆಮಶಂಕೆ, ಡಿಸೆಂಟ್ರಿ, ಭೇದಿ ರೋಗವನ್ನು ತೆಗೆದುಕೊಂಡು ಬರ್ತದೆ. ಅಮೀಬಾಕ್ ಜಿಂಜುವೈಟಿಸ್ ಅಂದರೆ ಏನು? ಜಿಂಜುವಮ್ ಅಂದರೆ ಒಸಡಿಗೆ ಏನಂತೀವಿ ಜಿಂಜುವಮ್ ಅಂತ ಕರಿತೀವಿ, ಅದಕ್ಕೆ ರೋಗವನ್ನು ತೆಗೆದುಕೊಂಡು ಬರ್ತದೆ. ಕಮಿಂಗ್ ಟು ದ ಫ್ಲೆಜಿಲೇಟೆಡ್ ಪ್ರೋಟೋಜೋನ್ಸ್. ದ ಫ್ಲೆಜಿಲೇಟೆಡ್ ಪ್ರೋಟೋಜೋನ್ಸ್ mainly they are aquatic and they are parasite and these having the flagella for their locomotion and they causes the several diseases like trypanosoma gambiensis that causes the sleeping sickness. Leishmania dolovani causes kala azar. Trichomonas vaginalis causes vaginitis. ಜಿಯಾಡಿಯಾ ಲ್ಯಾಂಬಿಯಾ ಕಾಸಸ್ ಜಿಯಾಡಿಯಾಸಿಸ್ ಅಂತ. ನೋಡಿರಿ, ಫ್ಲೆಜಿಲೇಟೆಡ್ ಪ್ರೋಟೋಜೋನ್ಸ್ಗಳು ಅಂತ ಕರಿತೀವಿ ನಾವು. ಅಂದರೆ ಇವು ಮೇನ್ಲಿ ಅಂತವೆ ನೀರಿನಲ್ಲೂ ಇರ್ತವೆ ಮತ್ತು ಇವು ಪ್ಯಾರಾಸೈಟ್ಗಳು ಅಂದರೆ ಪರಾವಲಂಬಿಗಳು. ಇವು ಏನಪ್ಪ ಅಂದ್ರೆ ಫ್ಲೆಜಿಲ್ಲಾ ಅನ್ನುವಂಥ ಚಲನಾಂಗವನ್ನು ಹೊಂದಿರ್ತವೆ ಮತ್ತು ಇವು ಬಹಳಷ್ಟು ರೋಗಗಳನ್ನು ತೆಗೆದುಕೊಂಡು ಬರ್ತವೆ. ನಾವು ಉದಾಹರಣೆಯನ್ನು ನೋಡಬೇಕಾದ್ರೆ ಟ್ರೈಕೋಮೊನಾಸ್ ವೆಜಿನಾಲಿಸ್ ಅಂತ ಕರಿತೀವಿ, ಅದೇನು ಮಾಡ್ತದೆ ವೆಜಿನಿಟಿಯನ್ನು ತೆಗೆದುಕೊಂಡು ಬರ್ತದೆ. ಹಾಗೆ ಜಿಯಾಡಿಯಾ ಲ್ಯಾಂಬಿಯಾ ಅಂತ ಕರಿತೀವಿ, ಜಿಯಾಡಿಯಾಸನ್ನು ತೆಗೆದುಕೊಂಡು ಬರ್ತದೆ. ಲೆಸ್ಮಿನಿಯಾ ದೂಲವಾಣಿ ಏನು ಮಾಡ್ತದೆ ಕಾಲ ಅಜಾರ, ಕಪ್ಪು ಜ್ವರ ಅಂತ ಕರಿತೀವಿ, ಅದನ್ನು ತೆಗೆದುಕೊಂಡು ಬರ್ತದೆ. ಸ್ಲೀಪಿಂಗ್ ಸಿಕ್ನೆಸ್ ಟ್ರಿಪ್ಯಾನೋಸೋಮಾ ಗ್ಯಾಂಬಿಯಾಸಸ್ ಅಂತ ಕರಿತೀವಿ, ನಿದ್ರೆ ಬಡಕಾಗ್ತಾನೆ ಮನುಷ್ಯ. ಹೌದು, ಏನಾದರೂ ಸಿಸಿ ಪ್ಲಾಯ್ ಅಂತ ಕರಿತೀವಿ ನಾವು. ಸಿಸಿ ಪ್ಲಾಯ್ ಅನ್ನೋದು ಏನು ಮಾಡ್ತಂದರೆ ಈ ಟ್ರಿಪ್ಯಾನೋಸೋಮಾ ಗ್ಯಾಂಬಿಯಾಸನ್ನು ಹರಡ್ತದೆ, ಈ ಸೊಳ್ಳೆ ಕಡಿದ್ರಿಂದ ಬರ್ತದೆ. ಯಾವಾಗ ಈ ಏನು ಟ್ರಿಪ್ಯಾನೋಸೋಮಾ ಗ್ಯಾಂಬಿಯಾನ್ಸ್ ಅನ್ನುವಂಥ ಪ್ರೋಟೋಜೋವಾ ನಮ್ಮ ದೇಹವನ್ನು ಪ್ರವೇಶ ಮಾಡ್ತದೆ, ಆವಾಗ ಮನುಷ್ಯ 18ರಿಂದ 24 ಯಾವಾಗ ನೋಡ್ರೂ ಮಲ್ಕೊಂಡಿರ್ತಾನೆ. ಹಂಗೆ ಸ್ಲೀಪಿಂಗ್ ಸಿಕ್ನೆಸ್ ಅಂತ ಕರಿತೀವಿ, ಅಂತಹ ನಿದ್ರೆ ಬಡಕ ರೋಗವನ್ನು ತೆಗೆದುಕೊಂಡು ಬರ್ತದೆ. ಸಿಲಿಯೇಟೆಡ್ ಪ್ರೋಟೋಜೋನ್ಸ್ ಸ್ಟ್ರಿಕ್ಟ್ಲಿ ದೇ ಆರ್ ಅಕ್ವಾಟಿಕ್ ಆ್ಯಂಡ್ ದೇ ಆರ್ ಹೈಲಿ ಆ್ಯಕ್ಟಿವ್ ಬಿಕಾಸ್ ದೇ ಆರ್ ಹ್ಯಾವಿಂಗ್ the millions of cilia. With the help of these cilia, they are actively moving. They are having the gullet and they are having a cavity. The opening is present outside. It is called as gullet. So that the combined action of the movement of the cilia
and the steering movement of the gullet, they engulf whatever the food which are present in the water. Example, Paramecium and Verticilla. ಸಿಲಿಯೇಟೆಡ್ ಪ್ರೋಟೋಜೋವನ್ಸ್ಗಳು ಏನಂತೋ ಅಕ್ವಾಟಿಕ್ ಆಗಿರ್ತವೆ, ನೀರಿನಲ್ಲಿ ಇರ್ತವೆ. ಇವು ನೋಡ್ರಿ ಚಪ್ಪಲಾಕೃತಿಯಲ್ಲಿ ಇರ್ತಾವೆ ಅಂತ ಹೇಳ್ತೀವಿ ನಾವು. ಈ ಸಿಲಿಯೇಟೆಡ್ ಪ್ರೋಟೋಜೋವನ್ಸ್ಗಳ ಮೇಲೆ ಏನಂದರೆ ಬಹಳಷ್ಟು ಅಂತಂದರೆ ಸಾವಿರಗಟ್ಟಲೆ ಚಿಕ್ಕದಾದಂತಹ ಕೂದಲಾಕೃತಿಯ ಚಲನಾಂಗಗಳಿರ್ತವೆ. ಅದರ ಕಾರಣ ಬಹಳಷ್ಟು ಆ್ಯಕ್ಟಿವ್ ಆಗಿರ್ತವೆ, ಬಹಳಷ್ಟು ಓಡಾಡ್ತಿರ್ತವೆ. ಇವುಗಳ ಒಳಗೆ ಒಂದು ಕ್ಯಾವಿಟಿ ಇರ್ತದೆ, ಹೊಟ್ಟೆ ಇರ್ತದಲ್ಲ, ಅದರ ಕ್ಯಾವಿಟಿಯ ಹೊರಗಡೆ ಭಾಗ ಏನೋ ಓಪನಿಂಗ್ ಇರ್ತದೆ, ಗಲೆಟ್ ಅಂತ ಕರಿತೀವಿ. ಸೊ ನೋಡಿರಿ, ಈ ಸಿಲಿಯೇಟೆಡ್ ಪ್ರೋಟೋಜೋನ್ಸ್ ಏನು ಮಾಡ್ತಾವೆ ಅಂದರೆ ನೀರಿನಲ್ಲಿರುವಂಥ ಆಹಾರವನ್ನು ಎರಡು ಮೂಮೆಂಟ್, ಸಿಲಿಯಾಗಳ ಚಲನೆ ಮತ್ತು ಇದೇನೇ ಸ್ಟೀರಿಂಗ್ ಆ್ಯಕ್ಷನ್ ಅಂದರೆ ಹೀರುವಿಕೆ ಎರಡು ಕೂಡಿಸಿ ಏನು ಮಾಡ್ತಾವೆ ಅಂದರೆ ನೀರಿನಲ್ಲಿರುವಂಥ ಆಹಾರವನ್ನು ನುಂಗಿ ಬಿಡ್ತಾವೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನಾವು ಪ್ಯಾರಾಮೀಸಿಯಮ್ ಅಂತ ಕರೀತೀವಿ. ದ ಸ್ಪೋರೋಜೋನ್ಸ್ ಯಾಕೆ ಹೆಸರು ಬರ್ತಂದರೆ ದೇ ಆರ್ ಹ್ಯಾವಿಂಗ್ ದ ಇನ್ಫೆಕ್ಷಿಯಸ್ ಸ್ಪೋರ್ ಲೈಕ್ ಸ್ಟ್ರಕ್ಚರ್ಸ್ ಇನ್ ದೇರ್ ಲೈಫ್ ಸೈಕಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಪ್ಲಾಸ್ಮೋಡಿಯಂ ವ್ಯಾಕ್ಸ್ ಅಂತ ಕರಿತೀವಿ, ನಮಗೆ ಮಲೇರಿಯಾ ರೋಗವನ್ನು ತೆಗೆದುಕೊಂಡು ಬರುವಂಥ ಜೀವಿ. ಇವುಗಳೇನಾಗ್ತದೆ ಇನ್ಫೆಕ್ಷನ್ಸ್, ಸೋಂಕು ತರುವಂತಹ ಸ್ಪೋರ್ ಲೈಕ್ ಅಂತ ಕರಿತೀವಿ. ಬೀಜಕಗಳ ಆಕಾರಗಳನ್ನು ಇದರ ಜೀವನ ಚಕ್ರಗಳಲ್ಲಿ ಈ ಜೀವಿಗಳು, ಈ ಪ್ರೋಟೋಜೋವನ್ಸ್ಗಳು ಹೊಂದಿರ್ತಾವೆ ಅಂಥೇಳಿ ಅವಕ್ಕೇನು ಕರಿತಾರೆ, ಸ್ಪೋರೋಜೋವನ್ಸ್ ಅಂತ ಕರೀತಾರೆ. ನಾನು ಹೇಳಿದರೆ ಸೋಂಕು ತರುವಂತಹ ಬೀಜಕಗಳ ಆಕಾರ ವ್ಯವಸ್ಥೆ ಇರುವಂತಹ ಹಂತವನ್ನು ಏನು ಮಾಡ್ತಾವೆ, ತಮ್ಮ ಜೀವನ ಚಕ್ರದಲ್ಲಿ ಇವು ಹೊಂದಿರ್ತಾವೆ ಅಂಥೇಳಿ ಅವಕ್ಕೇನು ಕರೆದ್ರು ಸ್ಪೋರೋಜೋವನ್ಸ್ ಅಂತ ಕರೆದ್ವಿ. ಸೊ ಇವತ್ತಿಗೆ ನಾವೇನು ಮಾಡಿದ್ವಿ, ಕಿಂಗ್ಡಮ್ ಪ್ರೊಟಿಸ್ಟಾ, ಸಾಮ್ರಾಜ್ಯ ಪ್ರೊಟಿಸ್ಟಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇಲ್ಲಿ ನಾವು ಕ್ರೈಸೋಫೈಟ್ಸ್ಗಳು, ಡೈನೋಫ್ಲೆಜಿಲೇಟ್ಸ್ಗಳು, ಯುಗ್ಲಿನಾಯ್ಡ್ಸ್ಗಳು, ಸ್ಲೈಮ್ ಮೋಲ್ಡ್ಸ್ಗಳು ಮತ್ತು ಅಮಿಬಾಯ್ಡ್ಸ್ಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ನೋಡಿರಿ, ಕ್ರೈಸೋಫೈಟ್ಸ್ಗಳನ್ನು ಕೇಳಬೇಕಾದ್ರೆ ಕೆಲವೊಮ್ಮೆ 2 ರಿಂದ 3 ಮಾರ್ಕ್ಸ್ ಕೇಳ್ತಾರೆ. ಡಯಟಮೇಸಿಯಸ್ ಅರ್ತ್ ನೀವು ಯೂಸಸ್ ಕೇಳಬೇಕಾದ್ರೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಡೈನೋಫ್ಲೆಜಿಲೇಟ್ ಕೇಳಬೇಕಾದ್ರೆ 5 ಮಾರ್ಕ್ಸು ಅಥವಾ 2 ಮಾರ್ಕ್ಸಿಗೆ ಕೇಳ್ತಾರೆ. ಯುಗ್ಲಿನಾಯ್ಡ್ಸು ಸಹಿತ 2 ರಿಂದ 3 ಮಾರ್ಕ್ಸಿಗೆ ಕೇಳ್ತಾರೆ. ರೈಟ್ ಆ್ಯಂಡ್ ನೋಟ್ಸ್ ಆನ್ ಯುಗ್ಲಿನಾಯ್ಡ್ಸ್ ಅಂತಾರೆ. ಹಾಗೆ ಸ್ಲೈಮ್ ಮೋಲ್ಡ್ಸ್ಗಳ ಬಗ್ಗೆನೂ ಕೇಳ್ತಾರೆ. ಪ್ಲಾಸ್ಮೋಡಿಯಂ ಅಂದರೆ ಏನು ಅಂತಲೂ ಕೇಳ್ತಾರೆ. ಹೀಗೆ ಬಹಳಷ್ಟು ರೆಡ್ ಟೈಡ್ ಅಂದ್ರೆ 1 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಹಾಗೆ ಬಹಳಷ್ಟು ಕ್ವಶನ್ಗಳನ್ನು ನೀವು ಕೇಳ್ತಾರೆ. ನಿಮಗೆ ಪ್ರೋಟೋಜೋನ್ ಪ್ರೊಟಿಸ್ಟ್ಗಳನ್ನು ಬಹಳಷ್ಟು ಸತಿ ಎಕ್ಸಾಮ್ಸ್ಗಳಲ್ಲಿ 5 ಮಾರ್ಕ್ಸ್ ಕ್ವಶನ್, ರೈಟ್ ಅ ನೋಟ್ ಆನ್ ಪ್ರೋಟೋಜೋನ್ಸ್ ಅಂತಾರೆ, ದ ಕ್ಲಾಸಿಫಿಕೇಷನ್ ಆಫ್ ಪ್ರೋಟೋಜೋನ್ಸ್ ಅಂತಾರೆ, ರೈಟ್ ಡಿಟೇಲ್ ಅಕೌಂಟ್ ಅಂತ ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ ಬರ್ತದೆ. ಈ ರೀತಿ ನೀವು ಅಭ್ಯಾಸವನ್ನು ಮಾಡಿರಿ. ಇನ್ನು ಮುಂದಿನ ನನ್ನ ತರಗತಿಯೊಳಗೆ ನಾವು ಕಿಂಗ್ಡಮ್ ಫಂಜೈ, ಕಿಂಗ್ಡಮ್ ಮೈಕೋಟಾ ಬಗ್ಗೆ ಅಧ್ಯಯನ ಮಾಡೋಣ. ಅಲ್ಲಿವರೆಗೆ